ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮದುವೆ ಆಗಿರೋರಿಗಾಗಿ, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗಾಗಿ ಏನು ಸಾರ್ ಅಂತ ಹೇಳಿದ್ರೆ ನಾರ್ಮಲ್ ಗಂಡ ಮಾತು ಕೇಳ್ತಾ ಇಲ್ಲ. ಇದು ಮಾತು ಕೇಳ್ತಾ ಇಲ್ಲ ಅಂದರೆ ಇದು ಯಾವ ಥರ ಪರಿಹಾರ ಸರ್ ಅಂತ ಮೊದಲೇ ನಾನು ಹೇಳ್ತೀನಿ. ಕೆಲವೊಂದು ಒಳ್ಳೆಯ ವಿಚಾರಗಳನ್ನು ನಮ್ಮ ಯಜಮಾನರು ಕೇಳ್ತಾ ಇಲ್ಲ ಸರ್. ಕೆಲವೊಂದು ಒಳ್ಳೆಯ ನಿರ್ಧಾರಗಳನ್ನು ನಮ್ಮ ಯಜಮಾನರು ನಮ್ಮ ಜೊತೆ ಡಿಸ್ಕಸ್ಸೇ ಮಾಡಲ್ಲ ಅಥವಾ ನಮ್ಮ ಮಾತು ಕೇಳ್ತಾ ಇಲ್ಲ. ಮುಂದಿನ ಫ್ಯೂಚರ್ ಭವಿಷ್ಯದ ವಿಚಾರವಾಗಿ ಮಾತಾಡಬೇಕು ಅಂತ ಇದ್ದೀವಿ, ಮಾತು ಕೇಳ್ತಾ ಇಲ್ಲ. ಈ ರೀತಿ ಮಾತು ಕೇಳ್ತಾ ಇಲ್ಲ ಅಂದರೆ ಏನೇ ಹೇಳಿದ್ರು ಸಹಿತ ಮಾತು ಕೇಳ್ತಾ ಇಲ್ವಲ್ಲ, ಆ ವಿಷಯಕ್ಕೆ ಅಲ್ಲವೇ ಅಲ್ಲ. ನಾನೇನು ಹೇಳ್ತೇನೆ ಅಂದರೆ ನಮ್ಮಲ್ಲಿ ವಿಷಯ ಇದೆ ಅಥವಾ ನಾವು ಏನು ವಿಷಯವನ್ನು ಮಂಡಿಸೋದಕ್ಕೆ ಹೋಗ್ತಾ ಇದ್ದೀವಿ, ಕನಿಷ್ಠ ಪಕ್ಷ ಅದು ಏನು ಅಂತ ಹೇಳ್ಬಿಟ್ಟು ಕೇಳಬೇಕು ಅಂತ ಇರುತ್ತೆ ನಮಗೆ ಅಲ್ವಾ. ಸೊ ಈ ರೀತಿ ಪತಿಗಳು ಮಾತು ಕೇಳ್ತಾ ಇಲ್ಲ ಅನ್ನುವ ಪತ್ನಿಯಂದಿರಿಗಾಗಿ ಈ ಪರಿಹಾರ ಸ್ವಲ್ಪ ವಿಚಿತ್ರವಾಗಿರ್ಬೋದು. ಕಂಟಿನ್ಯೂಸ್ ಆಗಿ ಮಾಡಿ ನೋಡಿ. ಪ್ರತಿ ತಿಂಗಳು ಒಂದೇ ದಿನ ಮಾತ್ರ, ಪ್ರತಿ ತಿಂಗಳು ನೀವು ಈ ಪರಿಹಾರವನ್ನು ಮಾಡಿ ನೋಡಿ, ನಂತರ ಹೇಳಿ. ವಿಚಿತ್ರ ಅಂದರೆ ಈ ಪರಿಹಾರಕ್ಕೂ ಇದಕ್ಕೆ ಏನು ಸಂಬಂಧ ಅನ್ನುವಂಥ ಲೆವೆಲಲ್ಲೂ ಕೂಡ ಕೆಲವೊಂದು ಜನ ಚಿಂತಿಸ್ತೀರಾ. ಆದರೆ ಮಾಡಿ ನೋಡಿ, ತುಂಬ ಸಿಂಪಲ್ ಆಗಿರುವಂಥ ಈಸಿಯಾಗಿರುವಂಥ ಪರಿಹಾರ. ಶುಕ್ಲ ಪಕ್ಷದ ತೃತೀಯ ತಿಥಿಯಂದು, ಸರ್ ಇವಾಗ ಈ ಶುಕ್ಲ ಪಕ್ಷ ತೃತೀಯ ತಿಥಿ ಏನು ಅಂತ ನೀವು ಕೇಳ್ಬೋದು. ನೋಡಿ, ಅಮಾವಾಸ್ಯೆ ಆಯಿತಾ, ಅಮಾವಾಸ್ಯೆ ಕಳೆದ ನಂತರ ಬರುವಂಥ 3ನೇ ದಿನ. ಅಮಾವಾಸ್ಯೆ ಆದ ಮೇಲೆ ಶುಕ್ಲ ಪಕ್ಷ ಪ್ರಾರಂಭ ಆಗುತ್ತೆ. ಪಾಡ್ಯಮಿ, ಬಿದಿಗೆ, ತದಿಗೆ ಅಂದರೆ ತೃತೀಯ ತಿಥಿ, 3ನೇ ತಿಥಿ. ಸೊ ಅಮಾವಾಸ್ಯೆ ಕಳೆದು ಬರುವಂಥ 3ನೇ ದಿನ ಅಂತ ನೀವು ತಿಳ್ಕೊಳ್ಳಿ. ಆ ಅಮಾವಾಸ್ಯೆ ಕಳೆದ್ರ ಮೇಲೆ ನಿಮ್ಮ ಕ್ಯಾಲೆಂಡ್ರಲ್ಲಿ ಎಲ್ಲಾದರೂ ಒಂದು ಕಡೆ ತದಿಗೆ ತೃತೀಯ ಅಂತ ಏನಾದರೂ ಇದೆಯಾ ವರ್ಡು ಅಂತ ನೋಡಿ, ಅದು ಆವತ್ತಿನ ದಿನ ಏನು ಮಾಡಬೇಕು ಅಂತ ಹೇಳಿದ್ರೆ, ಇಂಥ ಪತ್ನಿಯರು ನಿಜವಾಗಲೂ ಗಂಡ ಮಾತು ಕೇಳ್ತಾ ಇಲ್ಲ, ಮತ್ತು ಮಾತು ಅಂದರೆ ಎಲ್ಲ ಮಾತು ಕೇಳ್ತಾ ಇಲ್ಲ, ಆಗಲ್ಲ. ನಾನು ಹೇಳ್ತಾ ಇರೋದು ಕೆಲವೊಂದು ವಿಚಾರಗಳಲ್ಲಿ ಇಬ್ಬರು ಕೂತು ಮಾತಾಡುವಂಥ ಕೆಲವೊಂದು ಡಿಸ್ಕಷನ್ ಇರುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಭವಿಷ್ಯದ ಬಗ್ಗೆ ನಿರ್ಧಾರಗಳನ್ನು ಮಾಡುವಂಥ ವಿಚಾರಗಳಿರ್ತವೆ. ಕೆಲವೊಂದು ವಿಷಯಗಳಲ್ಲಿ ನಾನು ಸರಿನಾ ನೀನು ಸರಿನಾ ಅನ್ನೋದಲ್ಲ, ಕೂತು ಮಾತಾಡಿದಾಗ ಕೆಲವೊಂದು ಪ್ರಾಬ್ಲಮ್ಗಳು ಸಾರ್ಟ್ ಔಟ್ ಆಗುತ್ತೆ ಅಂತ ಇರುತ್ತೆ. ಅರ್ಥ ಆಯ್ತಲ್ವಾ. ಸೊ ಈ ರೀತಿ ಇರುವಂಥ ವಿಚಾರದಲ್ಲಿ ಗಂಡ ಮಾತು ಕೇಳ್ತಾ ಇಲ್ಲ ಅಂದರೆ ನೀವೇನು ಮಾಡಬೇಕು, ಹೆಣ್ಮಕ್ಳು ತೃತೀಯ ತಿಥಿಯ ದಿನದಂದು ಯಾವುದೇ ಕಾರಣಕ್ಕೂ ಆ ತಿಥಿ ಪೂರ್ತಿ ಮುಗಿಬೇಕು, 4ನೇ ದಿನ ಬರಬೇಕು, ಅಲ್ಲಿವರೆಗೂ ಅಂದರೆ ಚೌತಿ ಬರಬೇಕು, ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಉಪ್ಪು ಇಲ್ಲದೇ ಇರುವಂಥ, ಉಪ್ಪು ರಹಿತವಾಗಿರುವಂಥ ಆಹಾರವನ್ನು ಸೇವಿಸಬೇಕು. ಉಪ್ಪಿರಬಾರ್ದು. ಏನೇ ಭೋಜನವನ್ನು ಮಾಡಿ, ಅದು ಬಿಸ್ಕೆಟ್ ಇರ್ಬೋದು, ಏನೇ ಇರ್ಬೋದು, ಉಪ್ಪಿರಬಾರ್ದು. ನೋಡಿ, ಉಪ್ಪಿನ ಬಿಸ್ಕೆಟ್ ಎಲ್ಲ ಬರ್ತಾ ಇದೆ, ಅರ್ಥ ಆಯ್ತಲ್ವಾ, ಸಾಲ್ಟ್ ಬಿಸ್ಕೆಟ್ ಅಂತಾರೆ, ಅದನ್ನು ಕೂಡ ಅಷ್ಟೇ. ಉಪ್ಪು ಕಂಪ್ಲೀಟ್ಲಿ ವರ್ಜ. ಉಪ್ಪನ್ನು ದಯವಿಟ್ಟು ತೊಗೋಬೇಡಿ. ಡೈರೆಕ್ಟೋ ಇಂಡೈರೆಕ್ಟೋ ಬಿಸ್ಕೆಟಲ್ಲಿ ಬರ್ತದೋ, ಬೇರೆ ಆಹಾರ ಪದಾರ್ಥದಲ್ಲಿ ಬರ್ತದೋ, ಏನಾದರೂ ಒಂದು ಫ್ರೂಟ್ಸ್ ಹಾಕ್ಕೊಂಡಿರ್ತೀವಿ, ಅದಕ್ಕೊಂದು ಸ್ವಲ್ಪ ಉಪ್ಪು ಇತ್ಯಾದಿಗಳನ್ನ ಸಿಂಪಡಣೆ ಮಾಡ್ಕೊಂಡ್ಬಿಡ್ತೀವಿ ನಾವು ಫ್ರೂಟ್ಸ್ಗಳಿಗೆ, ಅದು ಕೂಡ ಅಷ್ಟೇ. ಉಪ್ಪನ್ನು ಯೂಸ್ ಮಾಡೋಂಗೇ ಇಲ್ಲ. ಅವತ್ತು ಒಂದು ದಿನ ಈ ಪ್ರಯೋಗವನ್ನು ಪ್ರತಿ ತಿಂಗಳ ಶುಕ್ಲ ಪಕ್ಷದ ತದಿಗೆ ತಿಥಿ ಅಥವಾ ತೃತೀಯ ತಿಥಿ ಅಂತ ಮಾಡಿ ನೋಡಿ. ಸರ್ ಇದು ಕೃಷ್ಣ ಪಕ್ಷದಲ್ಲಿ ಒಂದು ತದಿಗೆ ತೃತೀಯ ಅಂತ ಬರುತ್ತಲ್ಲ ಸರ್, ಅದರಲ್ಲಿ ಏನು ಸರ್ ಮಾಡಲಿ ಅಂದರೆ ಬೇಡ, ನೀವು ಕಂಟಿನ್ಯೂ ಆಗಿ ಊಟ ಮಾಡ್ಬೋದು, ಉಪ್ಪಿರುವಂಥ ಊಟವನ್ನೇ ಮಾಡ್ಬೋದು. ಶುಕ್ಲ ಪಕ್ಷದ ತದಿಗೆ ಒಂದೇ ಒಂದು ದಿನ, ಅದು ಯಾವಾಗ, ತಿಂಗಳಿಗೆ ಒಂದು ದಿನ ಮಾರ್ಕ್ ಮಾಡಿ ಇಟ್ಕೊಂಬಿಡಿ. ಪಂಚಾಂಗ ಇದ್ದವ್ರು ಪಂಚಾಂಗದಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಕ್ಯಾಲೆಂಡರ್ಗಳು ಬರ್ತಾ ಇರ್ತವೆ, ಕ್ಲೀನಾಗಿ ತಿಥಿ, ವಾರ, ನಕ್ಷತ್ರ, ರಾಹುಕಾಲ, ಯಮಗಂಡಕಾಲ ಎಲ್ಲವೂ ಮೆನ್ಷನ್ ಇರುತ್ತೆ. ಅದನ್ನು ನೋಡುವಂಥವ್ರು ಅದನ್ನು ನೋಡಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಪ್ರತಿ ಸಲ ಬಂದ್ಬಿಟ್ಟು ಈ ಪ್ರಯೋಗವನ್ನು ಮಾಡ್ತಾ ಬನ್ನಿ. ಸರಿಯಾದ ಉದ್ದೇಶ, ಸರಿಯಾದ ನಿರ್ಧಾರ ಅಥವಾ ಸರಿಯಾದ ವಿಷಯಗಳಿಗೆ ನಿಜವಾಗ್ಲೂ ನಿಮ್ಮ ಪತಿಗಳು ನಿಮ್ಮ ಮಾತನ್ನು ಕೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅರ್ಥ ಆಯ್ತಲ್ವಾ. ಸೊ ಇದು ವಶೀಕರಣ ಪ್ರಯೋಗನ ಅಂದರೆ ಅಲ್ಲವೇ ಅಲ್ಲ. ಇದನ್ನು ಯಾವುದೇ ಕಾರಣಕ್ಕೂ ವಶೀಕರಣ ಪ್ರಯೋಗ ಅಂತ ತಲೆನಲ್ಲಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ನಮ್ಮ ವಿಚಾರ ಸರಿ ಇದೆ, ಭವಿಷ್ಯದ ಬಗ್ಗೆ ಚಿಂತನೆ ಇದೆ, ಮಾತಾಡೋಕೆ ಕೂತ್ಕೋಬೇಕಿರುತ್ತೆ. ನಾನು ಸರಿ ಅಥವಾ ತಪ್ಪು ಏನೇ ಇರಲಿ, ಒಟ್ಟಿನಲ್ಲಿ ಕೂತ್ಕೊಂಡು ಮಾತಾಡಿದಾಗ ಇದೊಂದು ಸಾರ್ಟ್ ಔಟ್ ಆಗುತ್ತೆ ಸರ್. ಮಾತೇ ಕೇಳಲ್ಲ, ಅದು ಏನು ಅಂತಲೂ ಬಾಯಿ ಬಿಟ್ಟು ಕೇಳಲ್ಲ ಮನುಷ್ಯ ಅಂತಾರಲ್ಲ, ಇಂಥ ವಿಚಾರಗಳಿಗಾಗಿ ಇದನ್ನು ನೀವು ಬಳಸ್ಕೋಬೋದು. ಇದೇ ರೀತಿಯಾಗಿರುವಂಥ ಬಹಳಷ್ಟು ಒಂದು ಸರಳ ಪರಿಹಾರಗಳನ್ನು ನಮ್ಮ ಚಾನಲ್ನಲ್ಲಿ ನಾವು ಇವಾಗಲೇ ಕೊಟ್ಟಿದ್ದೀವಿ. ತುಂಬ ಜನರಿಗೆ ಏನಾಗುತ್ತೆ ಅಂದರೆ ಕೆಲವೊಂದು ಪರಿಹಾರ ಕ್ರಿಯೆಗಳನ್ನ ಮಾಡೋಕ್ಕಾಗಲ್ಲ ಅಂತಾರೆ. ನಾವು ಒಂದೇ ವಿಷಯಕ್ಕೆ 10 ಪರಿಹಾರಗಳನ್ನ ಕೊಟ್ಟಿದ್ದೀವಿ. ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರೋರು ಅಥವಾ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರೋರು ಅದನ್ನು ನೋಡಬಹುದು. ನಿಮಗೆ ಯಾವ ಪರಿಹಾರವಾಗುತ್ತೋ ಆ ಪರಿಹಾರವನ್ನು ಅಥವಾ ಆ ಪ್ರಯೋಗವನ್ನು ನೀವುಗಳು ಮಾಡ್ಕೊಂಡು ಹೋಗ್ಬೋದು. ನನ್ನ ಅಪಾಯಿಂಟ್ಮೆಂಟು ಬೇಕು ಅನ್ನುವಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಕೊಡ್ತಾ ಇರುವಂಥ ವಾಟ್ಸಪ್ ಸಂಖ್ಯೆ ಇದೆ, ಆ ವಾಟ್ಸಪ್ಗೆ ಅಪಾಯಿಂಟ್ಮೆಂಟ್ ಡೀಟೇಲ್ ಕಳಿಸಿ. ಇಷ್ಟೇ, ನೀವು ಕಾಲೆಲ್ಲ ಮಾಡೋದಕ್ಕೆಲ್ಲ ಹೋಗಬೇಡಿ. ಅಪಾಯಿಂಟ್ಮೆಂಟ್ ಡೀಟೇಲ್ ಕಳಿಸಿ ಅಂತ ಹಾಕಿ ಖಂಡಿತವಾಗ್ಲೂ ನಾವು ನಿಮಗೆ ರಿಪ್ಲೈಯನ್ನು ಕಳಿಸ್ತೀವಿ. ಸರ್ ಅಪಾಯಿಂಟ್ಮೆಂಟ್ಗೆಲ್ಲ ಬರೋಕ್ಕಾಗಲ್ಲ, ಅಷ್ಟೊಂದೆಲ್ಲ ದುಡ್ಡಿಲ್ಲ, ನಾವು ತುಂಬ ಬಡವರಿದ್ದೀವಿ ಅಂದರೆ ನಿಮ್ಮ ಸಮಸ್ಯೆ ಏನು, ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನ ನಾನು ಆಲ್ರೆಡಿ ಕೊಟ್ಟಿಲ್ಲ ಸರ್ ನೋಡಿ ಇದು ಹೊಸ ಸಮಸ್ಯೆ ಇದೆ ನಮಗೆ, ಇವತ್ತಿನವರೆಗೂ ಯಾರು ಇದು ವೀಡಿಯೋನೇ ಕೊಟ್ಟಿಲ್ಲ ಅಂದರೆ ಆ ಸಮಸ್ಯೆನ ದಯವಿಟ್ಟು ಕಮೆಂಟಲ್ಲಿ ಹಾಕಿ, ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋವನ್ನು ನಾವು ಮಾಡ್ತೀವಿ. ಆದರೆ ಅದಕ್ಕೆ ಸಮಯವನ್ನು ನೀವು ಸ್ವಲ್ಪ ಸಮಯವನ್ನು ನಮಗೆ ಕೊಡಬೇಕಾಗಿರ್ತದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿರುವಂಥ ತಾಂತ್ರಿಕ ಪರಿಹಾರಗಳು ಅಥವಾ ಯಾಂತ್ರಿಕ ಪರಿಹಾರಗಳು ಅಥವಾ ಮಂತ್ರ ಪರಿಹಾರಗಳನ್ನು ನಮ್ಮ ಚಾನಲ್ ಮುಖಾಂತರವಾಗಿ ನಾವು ನಿಮಗೆ ಕೊಡ್ತಾ ಬರ್ತಾ ಇರ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ.